ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಗ್ರಾಮಸಭೆಯನ್ನು ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಆರ್ ಚಿಕ್ಕರಾಜುರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸಭಾ ನಿಯೋಜಿತ ಅಧಿಕಾರಿ ಚೈತ್ರಾ, PDO ನರಸಿಂಹಮೂರ್ತಿ, ಕಾರ್ಯದರ್ಶಿ ಲಿಂಗಮೂರ್ತಿ, ಸದಸ್ಯರುಗಳಾದ TR ನಾರಾಯಣ್, ಕಮಲಾ, ಮುರಳೀಧರ್ ವಿ, ಭೈರಪ್ಪ, ಪದ್ಮಾ, ರಮೇಶ್, ರಾಮ್ ಸಿಂಗ್, ಬ್ಯಾಟಮ್ಮ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರುಗಳು ಭಾಗವಹಿಸಿದ್ದರು. ಈ ದಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಕೆಲವೊಂದು ಸೌಲಭ್ಯಗಳಿದಾವೆ ಅದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋದು ಅಂತ ತುಂಬಾ ನೆಗ್ಲೆಕ್ಟ್ ಮಾಡೋ ವಿಚಾರಗಳು. ಅಂಗನವಾಡಿ ಅಂದ್ರೇ ಸ್ವಲ್ಪ ಜನಕ್ಕೆ ನೆಗ್ಲಿಜೆನ್ಸಿ ಬಂದಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಾಗಡಿಗೆ ಬಂದು 5 ತಿಂಗಳಾಗಿದೆ. 5 ತಿಂಗಳಲ್ಲಿ ನಾನು ಅಂಗನವಾಡಿಯಲ್ಲಿ ವಿಸಿಟ್ ಮಾಡ್ತಾ ಮತ್ತೆ ನಮ್ಮ ಏನು ಫಲಾನುಭವಿಗಳಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ನನಗನ್ಸಿರೋ ವೈಯಕ್ತಿಕ ಅಭಿಪ್ರಾಯ, ನಾವು ಹತ್ರ ಇದ್ದೀವಿ, ಹತ್ರ ಇದ್ದಾಗ ಕೆಲವೊಂದು ಸೌಲಭ್ಯಗಳಿದೆ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಂಗನವಾಡಿಗಳಿಗೆ ಎಸ್ಪೆಷಲಿ ಏನಾದರೂ ಸಭೆಗಳು ಕರೆದಾಗ ನಾವು ಹೋಗೋ ಇಂಟ್ರೆಸ್ಟೇ ತೋರಿಸೋದಿಲ್ಲ. ಅಂಗನವಾಡಿ ಅಂದರೆ ಏನೋ ಫುಡ್ ಕೊಡ್ತಾರ, ಫುಡ್ ತೊಗೋಬೇಕು, ಫುಡ್ ತೊಗೊಂಡಾದ್ಮೇಲೆ ಅಷ್ಟೇ. ಆಮೇಲೆ ಏನಾದ್ರು ಮೀಟಿಂಗ್ ಇದೆ ಬನ್ನಿ ಅಂದರೆ ಇಲ್ಲ ನನಗೆ ಬ್ಯುಸಿ ಇದ್ದೀನಿ ಬರಲ್ಲ. ಆಮೇಲೆ ಮಕ್ಕಳದ್ದು ಹೆಲ್ತ್ ಬಗ್ಗೆ ಏನಾದ್ರು ಹೇಳ್ತೀವಿ ಬನ್ನಿ ಅಂದರೆ ನಾವು ಅದಕ್ಕೆ ಹೋಗೋಕ್ಕೆ ರೆಡಿ ಇಲ್ಲ. ಇದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ನಾನು ನಿಮ್ಮಲ್ಲೆಲ್ಲ ಏನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಂದರೆ ಮಕ್ಕಳನ್ನ ಅಂಗನವಾಡಿಗೆ ಸೇರಿಸಿದ್ಮೇಲೆ ದಯವಿಟ್ಟು ಏನಾದರೂ ಅಂಗನವಾಡಿಗೆ ಒಂದು 10 ನಿಮಿಷ ಮೀಟಿಂಗ್ಸ್ ಅಂತ ಕರೆದಾಗ ದಯವಿಟ್ಟು ಹೋಗಿ ಕೇಳಿ. ನಿಮ್ಮ ಮಕ್ಕಳುಗಳ ಬಗ್ಗೆನೇ ನಿಮಗೆ ವಿಚಾರ ತಿಳಿಸೋದಕ್ಕೆ ನಾವು ಕರೆಯೋದು. ಸೊ ಆ ಟೈಮಲ್ಲಿ ಅಂಗನವಾಡಿಗಳಿಗೆ ಹೋಗಿ ನಿಮ್ಮ ಮಕ್ಕಳ ಬಗ್ಗೆ ನಾವೇನು ಬೆಳವಣಿಗೆ ಪರಿಶೀಲನೆ ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಏನೋ ಇನ್ಫಾರ್ಮೇಶನ್ ಕೊಡೋದಿರುತ್ತೆ. ಸೊ ಆ ಉದ್ದೇಶಕ್ಕೆ ಕರೆದಿರ್ತಾರೆ. ದಯವಿಟ್ಟು ಅಂಗನವಾಡಿಗಳಿಗೆ ಯಾವಾಗ ಟೀಚರ್ಸ್ ಕರೀತಾರೆ ರೇಷನ್ ತೊಗೊಂಡೋಗೋದ್ರ ಜೊತೆಗೆ ಏನಾದರೂ ಕರೆದಾಗ 5 ಮಿನಿಟ್ಸ್ 10 ಮಿನಿಟ್ಸ್ ನಿಮ್ಮ ಮಕ್ಳಿಗೋಸ್ಕರ ನೀವು ಹೋಗ್ಬೇಕು ಅಂಗನವಾಡಿಗೆ ಅಂತ ಕೇಳ್ಕೊಳ್ತೀನಿ. ಈಗ ಮೊದಲಿಗೆ ಇಲಾಖೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಸೌಲಭ್ಯಗಳು ಏನಿದೆ ನೀವು ದಿನನಿತ್ಯ ಪಡ್ಕೊತಾ ಇದ್ದೀರಿ. ಬಟ್ ಅದನ್ನು ಮತ್ತೊಮ್ಮೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಂಗನವಾಡಿ ಅಂದರೆ 6 ತಿಂಗಳಿಂದ 6 ವರ್ಷದ ಮಕ್ಕಳನ್ನ ನಾವು ಕಾನ್ಸಂಟ್ರೇಟ್ ಮಾಡೋದು. ಅಂದರೆ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಕೊಡೋದು ನಮ್ಮ ಅಂಗನವಾಡಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದ್ರ ಜೊತೆಗೆ ಗರ್ಭಿಣಿಯರು, ಬಾಣಂತಿಯರು ಇವರಿಗೆ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ತುಂಬ ಕಾಡುತ್ತೆ ಏನು ಈ ಪ್ರೆಗ್ನೆನ್ಸಿ ಡೇಸಲ್ಲಿ. ಸೊ ಈ ಟೈಮಲ್ಲಿ ಅವ್ರಿಗೆ ನಾವು ಪೂರಕ ಪೌಷ್ಟಿಕ ಆಹಾರ ಏನು ಹೆಚ್ಚಿಗೆ ಫುಡ್ ಕೊಡೋ ಅವಶ್ಯಕತೆ ಇರುತ್ತೆ. ಮೀನ್ಸ್ ಅವ್ರಿಗೆ ವಾಮಿಟಿಂಗ್ ಇರುತ್ತೆ, ಅವ್ರಿಗೆ ಹಣ್ಣು ಹಂಪಲು ಕೊಡಬೇಕಿರುತ್ತೆ, ಟೈಮ್ಗೆ ಊಟ ಕೊಡಬೇಕಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನು ಗರ್ಭಿಣಿ ಬಾಣಂತಿಯರಿದ್ದಾರೆ ಮತ್ತು ಒಬ್ಳು ಬಾಣಂತಿ ಆದಮೇಲೆ ಅವಳು ಕರೆಕ್ಟಾಗಿ ಊಟ ಮಾಡಿದ್ರೆ ಮಾತ್ರ ಮಗುಗೆ ನೀಟಾಗಿ ಹಾಲು ಕುಡ್ಸೋಕ್ಕೆ ಸಾಧ್ಯ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅರಿವು ಮೂಡಿಸೋಕ್ಕೆ ನಮ್ಮ ಅಂಗನವಾಡಿ ಟೀಚರ್ಸ್ ಇರ್ತಾರೆ. ಇದ್ರ ರಿಲೇಟೆಡ್ ನಿಮ್ಮನ್ನ ಅಂಗನವಾಡಿಗಳಿಗೆ ಮೀಟಿಂಗ್ ಪ್ರತಿ ತಿಂಗಳು ತಾಯಂದ್ರ ಸಭೆ ಅಂತ ಮಾಡ್ತೀವಿ. ಆ ಸಭೆಗಳಲ್ಲಿ ಬಂದರೆ ಏನು ಇಲಾಖೆಯಿಂದ ನಿಮಗೆ ಸಂಬಂಧಪಟ್ಟಂತೆ ಹೊಸ ಸ್ಕೀಮ್ಗಳಿದ್ದಾವೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕರೀತಾರೆ. ಸೊ ಈ ವಿಚಾರಗಳನ್ನ ತಿಳ್ಕೋಬೇಕು. ಯಾಕೆ 6 ತಿಂಗಳಿಂದ 6 ವರ್ಷದ ಏನು ನಮ್ಮ ಮಕ್ಕಳು ಇವರೇ ನೋಡ್ತಾರಾ ಅನ್ನೋದು ಕೆಲವೊಬ್ಬರು ಡೌಟ್ ಆಗಿರುತ್ತೆ. ಯಾಕೆ 6 ತಿಂಗಳಿಂದ 6 ವರ್ಷ ಇಂಪಾರ್ಟೆಂಟ್ ಅಂದರೆ ಈ ಏಜಲ್ಲಿ ಮಕ್ಕಳದು ಬೆಳವಣಿಗೆ, ಮೆದುಳದು ಬೆಳವಣಿಗೆ ಏನಿದೆ 90ರಿಂದ 95% ಈ ಏಜಲ್ಲಿ ಆಗ್ಬಿಡುತ್ತೆ. ಸೊ ಈ ಏಜಲ್ಲಿ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮತ್ತೆ ನಾವು 1ನೇ ಕ್ಲಾಸಿಗೆ ಸೇರಿಸಿದ್ಮೇಲೆ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ವಾ ಅಂತಲ್ಲ. ಆ 90ರಿಂದ 95% ಮೆದುಳಿನ ಬೆಳವಣಿಗೆ ಆಗಿರೋದ್ರಿಂದ ನಾವು ಹೆಚ್ಚು ಒತ್ತು ಕೊಟ್ಟು ಈ ಏಜನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತೆ ಒಬ್ಳು ತಾಯಿ ಗರ್ಭಿಣಿ ಆಗ್ತಾಳೆ, ಅವ್ರಿಗೆ ಮುಟ್ಟು ನಿಂತ ದಿನದಿಂದ ಹಿಡಿದು ಮಗುಗೆ 2 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾವು 1000 ದಿನದ ಕಾಳಜಿ ಅಂತ ಕರಿತೀವಿ. ಅಂದ್ರೆ ಈ ಟೈಮಲ್ಲಿ ಒಬ್ಳು ಗರ್ಭಿಣಿ ಆಗಿದಾಗ ಅವಳಿಗೆ ಟೈಮ್ಗೆ ಊಟ ಕೊಟ್ಟು ಹಣ್ಣು ಹಂಪಲು ಕೊಟ್ಟು ನಿಗದಿತವಾಗಿ ಹೆಲ್ತ್ ಚೆಕಪ್ಸ್ ಮಾಡಿ ನಾವು ನೋಡಿದ್ರೆ ಹುಟ್ಟೋ ಮಗು ಕೂಡ ಆರೋಗ್ಯವಾಗಿರುತ್ತೆ, ತಾಯಿ ಕೂಡ ಆರೋಗ್ಯವಾಗಿ ಡೆಲಿವರಿ ಆಗುತ್ತೆ. ಆ ಟೈಮಲ್ಲಿ ಎಸ್ಪೆಷಲಿ ರಕ್ತಹೀನತೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಅಂಗನವಾಡಿಯಲ್ಲೂ ಕೂಡ ಪ್ರೊವೈಡ್ ಮಾಡಿದೀವಿ. ಆರೋಗ್ಯ ಇಲಾಖೆಯವರು ಕೂಡ ಹೆಲ್ತ್ ಚೆಕಪ್ ಮಾಡ್ತಾರೆ. 3 ತಿಂಗಳಿಗೊಂದ್ಸಲಿ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಏನು ಈ ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಲ್ಲ, ಮೊಟ್ಟೆ ಕೊಡ್ತೀವಿ, ಏನು ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾರೆ, ದಯವಿಟ್ಟು ಅದನ್ನ ಸದುಪಯೋಗ ಮಾಡಿಕೊಂಡು ಹೆಚ್ಚು ಮಕ್ಕಳನ್ನ ಕರ್ಕೊಂಡ್ಬಂದು ಅಂಗನವಾಡಿಗೆ ದಾಖಲೆ ಮಾಡ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ ಅಂಗನವಾಡಿ ಅಂದ್ರೆ ಫುಡ್ ಓಕೆ, ಬಟ್ ಮಕ್ಕಳಿಗೆ ನೀಟಾಗಿ ಎಜುಕೇಶನ್ ಕೊಡೋದಿಲ್ಲ ಅನ್ನೋದು ಕೆಲವರ ಮೈಂಡಲ್ಲಿದೆ. ಸೊ ಇದ್ರ ಬಗ್ಗೆ ಇತ್ತೀಚೆಗೆ ನಮ್ಮ 75 ವರ್ಷ ಇಲಾಖೆ 50 ವರ್ಷ ಕಂಪ್ಲೀಟ್ ಆದ್ಮೇಲೆ ಸುವರ್ಣ ಮಹೋತ್ಸವ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಚರಣೆ ಮಾಡಿದೀವಿ. ಅದರಲ್ಲಿ 3 ಮುಖ್ಯವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸ್ಕೀಮ್ಗಳನ್ನ ಜಾರಿಗೆ ತಂದಿದ್ದಾರೆ. ಮೊದಲನೇದಾಗಿ ಬಂದು LKG UKG ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದು. ಅಂದ್ರೆ ಏನು ಅಂಗನವಾಡಿ ಅಂದ್ರೆ ಮಕ್ಕಳಿಗೆ ಫುಡ್ ಕೊಡ್ತಾರೆ ಮತ್ತೆ ಹೋಗಿದ ತಕ್ಷಣ ಕೂರಿಸ್ತಾರೆ, ಅವ್ರಿಗೆ ಏನೇ ಪ್ರೀ ಸ್ಕೂಲ್ ಎಜುಕೇಶನ್ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪೇರೆಂಟ್ಸ್ ಅಭಿಪ್ರಾಯ. ಬಟ್ ಇದೀಗ ಬದಲಾಗಿದೆ. ಏನು ನಮ್ಮಲ್ಲೇ ಇರೋ ಅಂಗನವಾಡಿ ಟೀಚರ್ಸು ಯಾರು MA ಮಾಡಿದ್ದಾರೆ, D.Ed B.Ed ಮಾಡಿದ್ದಾರೆ ಅವ್ರಗಳಿಗೆ ನಾವೇ ನಮ್ಮ ಇಲಾಖೆಯಿಂದ ತರಬೇತಿ ಕೊಟ್ಟು
ನಾವು ಏನು ಇಂಗ್ಲೀಷ್ ಮೀಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ 50,000 1 ಲಕ್ಷ ಫೀಸ್ ಕೊಟ್ಟು ಏನು ನಮ್ಮ ಮಕ್ಳಿಗೆ ಪ್ರಿಪೇರ್ ಮಾಡ್ತಾರಲ್ಲ ಆ ಗುಣಮಟ್ಟದ ಎಜುಕೇಷನ್ನ ನಮ್ಮ ಟೀಚರ್ಸ್ ಕೂಡ ಕೊಡೋಕ್ಕೆ ಇವತ್ತು ರೆಡಿಯಾಗಿದ್ದಾರೆ. ಇದು ಪ್ರಾಯೋಗಿಕ ಹಂತದಲ್ಲಿ ಈಗ ನಮ್ಮ ಮಾಗಡಿ ಪ್ರಾಜೆಕ್ಟಲ್ಲಿ 25 ಅಂಗನವಾಡಿಗಳನ್ನ ಮೊದಲನೇ ಹಂತದಲ್ಲಿ ನಾವು LKG UKGಗೆ ಪ್ರಾರಂಭ ಮಾಡಿದ್ದೀವಿ. ನೀವು ನಿಮ್ಮ ನಿಯರೆಸ್ಟ್ ಅಂಗನವಾಡಿಗಳಿಗೆ ನೀವು ಕೇಳ್ಬೋದು. ಈಗ ನಾವು ಬೈಚಾಪುರ ಕೂಡ ನಾವು LKG UKG ಅಂದರೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಅಂಗನವಾಡಿಯಲ್ಲಿ ಒದಗಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದಕ್ಕೆ ನಾನು ನಿಮ್ಮಲ್ಲಿ ಏನು ಪ್ರಾರ್ಥನೆ ಅಂದರೆ ದಯವಿಟ್ಟು ತಗೊಂಡೋಗಿ ಅಂಗನವಾಡಿಗಳಿಂದ ಮಕ್ಕಳನ್ನ ಬಿಡಿಸಿ ಖಾಸಗಿ ಶಾಲೆಗೆ ಯಾರು ದಾಖಲೆ ಮಾಡಬೇಡಿ. ನೀವು ಬೇಕಾದ್ರೆ ನೀವು ವೈಯಕ್ತಿಕವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಂಗನವಾಡಿ ಟೀಚರ್ ಹತ್ರ ಬನ್ನಿ. ನೀವು ಏನು LKG UKGಯಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕಲಿಸಿದಾರಲ್ಲ ಅದಕ್ಕಿಂತ ಚೆನ್ನಾಗಿ ಇವತ್ತು ನಮ್ಮ ಅಂಗನವಾಡಿ ಟೀಚರ್ ಇದ್ದಾರೆ. 30 ಇಯರ್ಸ್ ಎಲ್ಲ ಸರ್ವಿಸ್ ಮಾಡಿರೋರು ಇದ್ದಾರೆ. ಈವನ್ ಸ್ಕೂಲ್ ಟೀಚರ್ಸ್ ನಮಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಏನಂದರೆ ಅಂಗನವಾಡಿಯಲ್ಲಿ ಓದ್ ಬಂದಿದ್ದ ಮಕ್ಕಳೇ ಇವತ್ತು ಆ ಸ್ಕೂಲಲ್ಲಿ ಟಾಪರ್ಸು. ಏನು ನಾವು ದುಡ್ಡು ಏನೋ ಇಂಗ್ಲೀಷ್ ಮೀಡಿಯಮು ಅಂತ ತಗೊಂಡೋಗಿದ್ದೀವಲ್ಲ ಆ ಮಕ್ಕಳು ಯಾರೂ ಅಲ್ಲ ಗುಣಮಟ್ಟ ಶಿಕ್ಷಣ ಕಲಿತಿಲ್ಲ. ನಿಮ್ಮ ಟೀಚರ್ಸ್ ಚೆನ್ನಾಗಿ ಕಲಿಸಿದ್ದಾರೆ ಮೇಡಮ್ ಅನ್ನೋದು 90% ಟೀಚರ್ಸ್ ನಮಗೆ ಕೊಟ್ಟಿರೋ ಒಪಿನಿಯನು. ಈ ಅಂಗನವಾಡಿಗಳಲ್ಲೂ ಕೂಡ ಸ್ಮಾರ್ಟ್ TVs ಬಂದಿದೆ. ಸೊ ದಯವಿಟ್ಟು ಆದಷ್ಟು ಹೆಚ್ಚು ಮಕ್ಕಳನ್ನ ಅಂಗನವಾಡಿಗೆ ದಾಖಲೆ ಮಾಡಿ ಖಾಸಗಿ ಶಾಲೆಗೆ ಯಾರು ಸೇರಿಸ್ಬೇಡಿ. ಇದರಲ್ಲಿ LKG UKGದು ಒಂದು ಕಾನ್ಸೆಪ್ಟ್ ಆದರೆ ಇನ್ನೊಂದು ಇಲ್ಲಿ ಇರೋರಲ್ಲಿ ಲೇಡೀಸ್ ಹೇಳಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯಾ? ತಗೋತಿದ್ದೀರಮ್ಮ? ನಿಮ್ಗಳಿಗೆ ಬರ್ತಿದೆಯಲ್ಲ? ಸೊ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದನ್ನ ನಾವು ಈಗ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೀವಿ. ಇದು ಏನಂದರೆ ನೀವೇನು ಗೃಹಲಕ್ಷ್ಮಿ ದುಡ್ಡು ತಗೋತಿದ್ದೀರಲ್ಲ ಪ್ರತಿ ತಿಂಗಳು 2,000 ರೂಪಾಯಿ, ಅದರಲ್ಲಿ ಸ್ಟಾರ್ಟಿಂಗ್ 1,000 ರೂಪಾಯಿ ಕೊಟ್ಟು ನೀವು ಖಾತೆ ತೆಗಿಬೇಕಾದ್ರೆ ಠೇವಣಿದಾರರಾಗಬೇಕು, ಶೇರ್ ಹೋಲ್ಡರ್ಸ್ ಆಗಬೇಕು. ಆಮೇಲೆ 1 ತಿಂಗಳಿಗೆ 200 ರೂಪಾಯಿ ಹಂಗೆ 6 ತಿಂಗಳು ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಸೇವಿಂಗ್ಸ್ ಮಾಡಬೇಕು ಉಳಿತಾಯ ಆ ಅಕೌಂಟಲ್ಲಿ. ಸೊ 6 ತಿಂಗಳು ದುಡ್ಡು ಕಟ್ಟಿದ ಮೇಲೆ ನಿಮಗೆ 30,000ದಿಂದ 3 ಲಕ್ಷದವರೆಗೂ ದುಡ್ಡು ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಅಥವಾ ಏನಾದ್ರು ವೆಹಿಕಲ್ ಪರ್ಚೇಸ್ ಮಾಡೋದಾಗಿರ್ಬೋದು, ನೀವೇನಾದ್ರು ಓನ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ನಿಮಗೆ 30,000ದಿಂದ 3 ಲಕ್ಷದವರೆಗೂ ದುಡ್ಡು ಬರುತ್ತೆ. ಸೊ ಇದು ಒಂದು ಮಹಿಳಾ ಕೋಆಪರೇಟಿವ್ ಅಂದರೆ ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅನ್ನೋ ಸ್ಕೀಮ್ನ ನಾವು ಓಪನ್ ಮಾಡಿದ್ದೀವಿ. ಅಂದರೆ ಈಗ ಏನು 50 ವರ್ಷ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ. ಸೊ ಇವಾಗ ನೀವೆಲ್ಲರೂ ಹಾಕ್ಸಿದ್ದೀರಿ ಅಂತ ಭಾವಿಸಿದ್ದೀನಿ. 1.5 ತಿಂಗಳ ಹಿಂದೆ ಹಸು ಮತ್ತು ಎಮ್ಮೆಗಳಿಗೆ ಕಾಲುಬಾಯಿ ರೋಗ ಲಸಿಕೆ ಹಾಕಿದ್ದೀವಿ. ಇದು ಒಂದು ಬಹುಮುಖ್ಯವಾದಂಥ ಕಾಯಿಲೆ, ಕಾಲುಬಾಯಿ ರೋಗ. ಈ ಕಾಯಿಲೆ ವಿರುದ್ಧ ಇಲಾಖೆಯಲ್ಲಿ ಸುಮಾರು 8-9 ವರ್ಷದಿಂದ ಲಸಿಕೆ ಹಾಕ್ತಿದ್ದಾರೆ. ಈ ರೋಗ ಮುಕ್ತವಾಗಿ ಮಾಡಬೇಕು ಕರ್ನಾಟಕನ ಅಂತ. ಸೊ ಇದಕ್ಕೋಸ್ಕರ ಇಲಾಖೆ ಎಷ್ಟು ಶ್ರಮ ಪಡುತ್ತೋ ಅಷ್ಟೇ ಈಕ್ವಲ್ ರೆಸ್ಪಾನ್ಸು ನಮ್ಮ ರೈತರಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೊದಲು ಈ ಕಾಯಿಲೆಗೆ ಲಸಿಕೆ ಬಂದಂಥ ಸಂದರ್ಭದಲ್ಲಿ ಆವಾಗ ತುಂಬ ರಿಯಾಕ್ಷನ್ಸ್ ಆಗ್ತಿತ್ತು. ಅದು ವ್ಯಾಕ್ಸಿನ್ ಕೊಟ್ಟರೆ ಕತ್ತು ಊದ್ಕೊಳ್ಳುತ್ತೆ, ಹಾಲು ಕಡಿಮೆ ಆಗೋಗುತ್ತೆ ಅಂತೆಲ್ಲ ಹೆದರ್ಕೊಂಡು ಹಾಕಿಸ್ತಾ ಇರಲಿಲ್ಲ. ಆದರೆ ಈಗ ವ್ಯಾಕ್ಸಿನ್ ಕೂಡ ಇಂಪ್ರೂವ್ ಆಗಿದೆ. ಆ ಥರ ರಿಯಾಕ್ಷನ್ಸು ತುಂಬಾ ಕಡಿಮೆ ಆಗ್ತಾ ಇದೆ ರಿಯಾಕ್ಷನ್ಸು. ಸೊ ಯಾವುದೇ ರೈತರಾಗಲಿ ಹೆದರ್ಕೊಳ್ದೇಲೆ ತಮ್ಮ 3-4 ತಿಂಗಳು ಮೇಲ್ಪಟ್ಟು ಕರುಗಳೇನಿರ್ತವೆ ಅದಕ್ಕೆಲ್ಲನೂ ಕಾಲುಬಾಯಿ ರೋಗ, ಯಾಕೆಂದರೆ ಮನೆಗೂ ಬಂದು ಹಾಕ್ತಿದ್ದಾರೆ. ಇದು ಏನು ನಾವು ಒಬ್ಬರು ಹಾಕ್ಸಿಲ್ಲ ಅಂತಂದರೆ ಏನು ಆಗೋದಿಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ. 8-9 ವರ್ಷದಿಂದ ಹಾಕಿದ್ರು ಇನ್ನೂ ಯಾಕೆ ಹಾಕ್ತಾ ಇದ್ದಾರೆ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಒಂದು ಊರಲ್ಲಿ ಎಲ್ಲ 100 ಹಸು ಇದೆ ಅಂದರೆ 100 ಜನ ಹಸುಗಳಿಗೂ ಹಾಕ್ಸಿದ್ರೆ 2-3 ವರ್ಷ ಕಂಟಿನ್ಯೂಸ್ ಆಗಿ ಆ ರೋಗ ಕಂಟ್ರೋಲಲ್ಲಿರುತ್ತೆ. ಯಾರೋ ಒಂದಿಬ್ರು ಇಲ್ಲ ಅದು ಪಲ್ಲ ಇದೆ ನಮ್ಮ ಹಸು ಹಾಲು ಕಡಿಮೆ ಆಗಿಬಿಡುತ್ತೆ ಅಂತ ಹಾಕ್ಸೋದಿಲ್ಲ. ಆ 2 ಕ್ಯಾರಿಯರ್ಸ್ ಉಳ್ಕೊಂಡ್ರೂ ಸಹ ಬೇರೆ ಹಸುಗಳಿಗೆ ಅದು ಇನ್ಫೆಕ್ಷನ್ ಇದ್ದೇ ಇರುತ್ತೆ. ಆ ಜಾಗದಿಂದ ಆ ವೈರಾಣು ಹೋಗಿರೋದಿಲ್ಲ. ಆದ್ದರಿಂದ ಯಾವುದೇ ಕಾಯಿಲೆ ವಿರುದ್ಧ ಲಸಿಕೆ ಇದೆ ಅಂತ ಅಂದರೆ ಯಾವುದೇ ಭಯ ಪಡದೆ ಎಲ್ಲರೂ ತಮ್ಮ ರಾಸುಗಳಿಗೆ ಲಸಿಕೆ ಹಾಕಿಸ್ಬೇಕು. ಈಗ ಮುಂದಿನ ತಿಂಗಳು, ಅದು ಈ ತಿಂಗಳ ಕೊನೆಯಿಂದ ಡಿಸೆಂಬರ್ 25ರ ನಂತರ ಕರುಗಳಿಗೆ, ಹೆಣ್ಣು ಕರುಗಳಿಗೆ ಅದರ ಜೀವಮಾನದಲ್ಲಿ ಒಂದೇ ಒಂದು ಸಾರಿ ಕಂದು ರೋಗ ಲಸಿಕೆ ಅಂತ ಹಾಕ್ತೀವಿ, ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ. 4 ತಿಂಗಳು ಮೇಲ್ಪಟ್ಟು 1 ವರ್ಷದ ಒಳಗಡೆ ಇರುವಂಥ ಹೆಣ್ಣು ಕರುಗಳಿಗೆ ಮಾತ್ರ. ಸೊ ಅದು ಡಿಸೆಂಬರ್ 25ರಿಂದ ಅಂತ ಹೇಳಿದ್ದಾರೆ. ನಮಗೆ ಲಸಿಕೆ ಪೂರೈಕೆ ಆಗಿದ ತಕ್ಷಣ ಡಿಸೆಂಬರ್ ಎಂಡರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಮ ಊರಲ್ಲಿ ಡೈರಿಗಳಲ್ಲಾದರೂ ಎನ್ಕ್ವೈರಿ ಮಾಡ್ಬೋದು, ಅಥವಾ ವೆಟರ್ನರಿ ಹಾಸ್ಪಿಟಲಲ್ಲಾದರೂ ಕೇಳಿಕೊಂಡು ಯಾವ ದಿನ ಆ ಊರಿಗೆ ಬರ್ತಾರೆ. ಯಾಕೆಂದರೆ ಅದು ಒಂದು ಏನು ಹೇಳ್ತೀವಿ ವ್ಯಾಕ್ಸಿನ್ ವಯಲ್ಲು 10 ಕರುಗಳಿಗೆ ಮಾತ್ರ ಓಪನ್ ಮಾಡಬೇಕಿರುತ್ತೆ. ಅದು ಮತ್ತು ಬರೀ 1 ಕರುಗೆ ಓಪನ್ ಮಾಡಿದರೆ ಅದು ಮತ್ತೆ 2 ಅವರ್ ಆದಮೇಲೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಕಾಲುಬಾಯಿ ರೋಗದ ಥರ ಜಾಸ್ತಿ ತೊಗೊಂಡು ಬಂದು ಓಪನ್ ಮಾಡೋದಿಲ್ಲ. ನಿಮ್ಮ ಡೈರಿನಲ್ಲಿ ಗೊತ್ತಿರುತ್ತೆ, ನಿಮ್ಮ ಡೈರಿ ಸೆಕ್ರೆಟ್ರಿಗಳಿಗೆ ಹೇಳಿರ್ತಾರೆ. ನೀವೊಂದು ಮಾತು ಈ ಥರ ನಮ್ಮ ಮನೇಲಿ ಒಂದು 5 ತಿಂಗಳು ಕರು ಇದೆ ಅಂತ ಹೇಳಿದ್ರೆ ಅವಕ್ಕೆ ಬಂದು ಎಲ್ಲ ಮಾಡಿಕೊಡ್ತಾರೆ ವ್ಯಾಕ್ಸಿನ್ನು. ಮತ್ತು ಕುರಿ ಮತ್ತು ಮೇಕೆಗಳಿಗೆ ವರ್ಷಕ್ಕೆ 1 ಸಾರಿ PPR ವ್ಯಾಕ್ಸಿನ್ನು ಮತ್ತು 2 ಸಾರಿ ET ವ್ಯಾಕ್ಸಿನನ್ನು ಮಾಡಿಕೊಡ್ತೀವಿ. ಮತ್ತು ಈಗ ಇತ್ತೀಚೆಗೆ ರೇಬಿಸ್ ಲಸಿಕಾ ಕಾರ್ಯಕ್ರಮ ಕೂಡ ಸರ್ಕಾರದಿಂದ ಶುರುವಾಗಿದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ರೇಬಿಸ್ ಅಭಿಯಾನ ಮಾಡಿ ಎಲ್ಲ ಕಡೆ ರೇಬಿಸ್ ಲಸಿಕೆಯನ್ನು ಉಚಿತವಾಗಿ ಕೊಡ್ತಾರೆ.
ಅದಾದ ನಂತರವೂ ಏನಾದರೂ ಇನ್ ಕೇಸ್ ಸಿವಿಯರ್ ಏನಾದರೂ ರೇಬಿಸ್ ಡಾಗ್ ಬೈಟ್ ಆಗಿದೆ ನಮ್ಮ ಹಸುಗಳಿಗೆ ಅಂತ ಹೇಳಿದಾಗ ನೀವು ಅಲ್ಲಿ ಹಾಲು ಒಕ್ಕೂಟ ಅಥವಾ ಪಶುವೈದ್ಯರನ್ನ ಸಂಪರ್ಕ ಮಾಡಿದ್ರೆ ರೇಬಿಸ್ ಲಸಿಕೆಯನ್ನು ಹಾಕ್ಕೊಡ್ತಾರೆ. ಯಾಕೆಂದರೆ ಇದು ಒಂದು ಮಾರಣಾಂತಿಕ ರೋಗ. ಸೊ ನಾವು ಕೆಲವೊಂದು ಸ್ಕೂಲಲ್ಲಿ ಇಲ್ಲಿ ತಗ್ಗಿಕುಪ್ಪೆ ಡಾಕ್ಟ್ರು ಸಹ ಸರ್ಕಾರಿ ಶಾಲೆಗಳಲ್ಲಿ ಬಂದು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ ಆ ಕಾಯಿಲೆ ಬಗ್ಗೆ, ರೇಬಿಸ್ ಕಾಯಿಲೆ ಬಗ್ಗೆ. ಸೊ ಜನರು ಕೂಡ ಅದು ಒಂದೇನು ಹೇಳ್ತೀವಿ ಇಂಪಾರ್ಟೆಂಟ್ ವೈರಾಣುವಿಂದ ಹರಡುವಂಥ ಕಾಯಿಲೆ. ಇದ್ರ ಬಗ್ಗೆ ಎಲ್ಲರೂ ಎಚ್ಚರವಾಗಿರಬೇಕು. ನಿಮ್ಮ ಮನೆ ಸಾಕು ಪ್ರಾಣಿನೇ ಆಗಲಿ ಅಥವಾ ಜಾನುವಾರನೇ ಆಗಲಿ, ಯಾವುದಾದ್ರೂ ಹುಚ್ಚುನಾಯಿ ಅಥವಾ ಹುಚ್ಚುನಾಯಿನೇ ಆಗಬೇಕಿಲ್ಲ, ಯಾವುದೋ ಒಂದು ನಾಯಿ ಕಚ್ಚಿದೆ ಅಂತ ಅಂದರೆ ಅದು ರೇಬಿಸ್ ಆಗಬಹುದು ಅನ್ನೋದು ಫಸ್ಟು ಮನಸ್ಸಿಗೆ ಬರಬೇಕು. ಇಲ್ಲ ನಮ್ಮ ನಾಯಿಗೆ ವ್ಯಾಕ್ಸಿನ್ ಹಾಕ್ಸಿದೀವಿ, ಅದು ಒಂಚೂರು ಕಚ್ಚಿದ್ರು ಏನು ತೊಂದರೆ ಇಲ್ಲ, ನಮ್ಮ ನಾಯಿ ನಾವು ಈಚೆನೇ ಬಿಡಲ್ಲ, ನಮ್ಮ ಮನೆಯೊಳಗೆ ಬಿಟ್ಟು ಸಾಕಿದ್ದೀವಿ, ಅದು ಯಾವತ್ತೂ ಆ ಥರ ತಿಳ್ಕೊಳ್ಬಾರ್ದು. ಎಷ್ಟೋ 10-15 ಆ ನಾಯಿ ಜೀವಮಾನ 12-13 ವರ್ಷ ಇರಬಹುದು. ನೀವು 5 ವರ್ಷದಿಂದನೂ ಲಸಿಕೆ ಹಾಕ್ಸಿದ್ರೂ ಸಹ ಆ ವೈರಸ್ಸು ಅದರಲ್ಲಿ ಇರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮತ್ತು ರೇಬಿಸ್ ಕಾಯಿಲೆ ಮನುಷ್ಯರಲ್ಲಿ ಬಂದರೆ ಅದಕ್ಕೆ ಚಿಕಿತ್ಸೆ ಅನ್ನೋದು ಇರೋದಿಲ್ಲ. ಸೊ ಆದ್ದರಿಂದ ನಿಮ್ಮ ಮನೇಲಿ ಯಾರಾದರೂ ಬೆಕ್ಕು ನಾಯಿ ಸಾಕಿದರೆ ನಿಮ್ಮ ಹತ್ತಿರದ ಹಾಸ್ಪಿಟಲ್ಸ್ಗೆ ಹೋಗಿ ಯಾವ್ಯಾವ ಏಜಲ್ಲಿ ಅಂದರೆ 3 ತಿಂಗಳ ಮೇಲ್ಪಟ್ಟು ವ್ಯಾಕ್ಸಿನ್ ಹಾಕಿಸ್ಬೇಕು, ಯಾವಾಗ ಹಾಕಿಸ್ಬೇಕು ಅನ್ನೋ ಶೆಡ್ಯೂಲ್ ತಿಳ್ಕೊಂಡು ತಪ್ಪದೇ ರೇಬಿಸ್ ಲಸಿಕೆಯನ್ನು ಹಾಕಿಸ್ಬೇಕು. ಮತ್ತು ಇನ್ನೊಂದು, ಈಗ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿ ಇದು ಅನುಗ್ರಹ ಕುರಿ ಯೋಜನೆ, ಕುರಿ ಮತ್ತು ಮೇಕೆ ಅಂದರೆ ಆಕಸ್ಮಿಕವಾಗಿ ಸಾವನ್ನಪ್ಪುವಂಥ ಇನ್ಶೂರೆನ್ಸ್ ಇಲ್ಲದೆ ಇರುವಂಥ ಹಸು, ಎಮ್ಮೆಗಳು, ಕರುಗಳು ಮತ್ತು ಕುರಿ ಮೇಕೆಗಳಿಗೆ ಸಹಾಯಧನವನ್ನು ನೀಡ್ತಿದ್ದಾರೆ. ಅದಕ್ಕೆ ಏನಂತಂದರೆ ಅದು ಡೆತ್ ಆಗಿದ ತಕ್ಷಣ ಅಲ್ಲಿನ ಲೋಕಲ್ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅವರು ಬಂದು ಅದರ ಮರಣೋತ್ತರ ಪರೀಕ್ಷೆ ಮಾಡಿ ಅದು ಕೆಲವೊಂದು ಅರ್ಜಿ ಮತ್ತು ಫೋಟೋಗಳು ಸಬ್ಮಿಟ್ ಮಾಡಬೇಕಿರುತ್ತೆ, GPS ಫೋಟೋ. ಅದು ಸಬ್ಮಿಟ್ ಮಾಡಿದರೆ ಸರ್ಕಾರದಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಅದು ಹಣ ಬರುತ್ತೆ. ಅಂದರೆ 6 ತಿಂಗಳು ಮೇಲ್ಪಟ್ಟಾಗಿರಬೇಕು. ಸಣ್ಣ ಮರಿಗಳಿಗೆ ಅದಕ್ಕೆ ಕೊಡೋದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 7 ರಿಂದ 8 ವಿಧವಾದ ಆಡಿಟ್ಗಳು ನಡೆಯುತ್ತೆ. ಅದರಲ್ಲಿ ನಮ್ಮ ಸಾಮಾಜಿಕ ಪರಿಶೀಲನೆ ಒಂದು. ಬಟ್ ಬೇರೆ ಆಡಿಟ್ಗೂ ನಮ್ಮ ಆಡಿಟ್ಗೂ ಸೋಷಿಯಲ್ ಆಡಿಟ್ಗೂ ಡಿಫ್ರೆನ್ಸ್ ಏನು ಅಂದರೆ, ನಾವು ನಿಮ್ಮ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ನಿಮ್ಮ ಮೋಟಿವೇ ನಮಗಿದು ಮೇನ್ಲಿ. ಆಮೇಲೆ ಇನ್ನೊಂದೇನು ಅಂದರೆ, ಬೇರೆ ಆಡಿಟ್ಗಳಲ್ಲೆಲ್ಲ 4 ಗೋಡೆಗಳ ಮಧ್ಯೆನೇ ಆಡಿಟ್ ನಡೆಯುತ್ತೆ. ಅಲ್ಲೂ ತಪ್ಪಿದ್ರೆ ತಪ್ಪು ಅಂತ ಬರೆದಿರ್ತಾರೆ, ಸರಿ ಇದ್ರೆ ಸರಿ ಅಂತ ಬರೆದಿರ್ತಾರೆ, ಬಟ್ ನಿಮ್ಮ ಗಮನಕ್ಕೆ ಬಂದಿರಲ್ಲ. ಬಟ್ ಸೋಷಿಯಲ್ ಆಡಿಟ್ ಹೇಗೆ ಅಂದರೆ, ನಾವು ಒಂದು ತಂಡವಾಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿರ್ತೀವಿ. ಸ್ಟಾರ್ಟಿಂಗ್ 3 ದಿನ ನಿಮ್ಮ ಕಾಮಗಾರಿ ಕಡತಗಳು 23 ಚೆಕ್ ಲಿಸ್ಟ್ ಅಂಶಗಳ ಸಮೇತ ಮೇಂಟೈನ್ ಮಾಡಿದ್ದೀರಾ ಅಂತ ನೋಡ್ತೀವಿ. ನಿಮ್ಮ ಮನೆಗಳ ಹತ್ರ ಬಂದು ನಿಮ್ಮ ಕಾಮಗಾರಿಗಳು ಏನೇನು ಕಾಮಗಾರಿಗಳು ಮಾಡಿದ್ದೀರಾ, ಅದು ಗುಣಮಟ್ಟದಿಂದ ಆಗಿದೆಯಾ, ಕೆಲಸ ಕರೆಕ್ಟಾಗಿ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿರ್ತೀವಿ. ಜೊತೆಗೆ ಮನೆ ಭೇಟಿ ಸಂದರ್ಭದಲ್ಲಿ ನಿಮಗೆ ಕೂಲಿ ಹಣ ಆಗ್ಬೋದು, ಸಾಮಗ್ರಿ ಹಣ ಆಗ್ಬೋದು, ಸಕಾಲವಾಗಿ ಪಾವತಿ ಆಗ್ತಾ ಇದೆಯಾ ಅನ್ನೋದು ಚೆಕ್ ಮಾಡಿರ್ತೀವಿ. ಇಷ್ಟೆಲ್ಲ ಚೆಕ್ ಮಾಡಿ ನಾವು ನಿಮ್ಮ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿಲಿ 8 ದಿನಗಳ ಕಾಲ ಸಾಮಾಜಿಕ ಪರಿಶೀಲನೆ ನಡೆಸಿ ಒಂದಷ್ಟು ಕೊರತೆ ಅಂಶಗಳನ್ನ ಪಟ್ಟಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವರದಿ ಮಂಡಿಸಲು ನಿಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ಕೊತೀನಿ. ಇನ್ನು ನಿಮ್ಮ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಸಾಲಿನಲ್ಲಿ ಅಂದರೆ 24-25ನೇ ಸಾಲಲ್ಲಿ ಒಟ್ಟು 135 ಕಾಮಗಾರಿಗಳಾಗಿದೆ. 61,83,943 ರೂಪಾಯಿ ಕೂಲಿ ಹಣ, 32,43,869 ರೂಪಾಯಿ ಸಾಮಗ್ರಿ ಹಣ, ಒಟ್ಟು 94,27,813 ರೂಪಾಯಿ ನಿಮ್ಮ ಗ್ರಾಮ ಪಂಚಾಯತಿಯವರು ಖರ್ಚು ಮಾಡಿರ್ತಾರೆ. ಇನ್ನು ಅರಣ್ಯ ಇಲಾಖೆಯಲ್ಲಿ 14 ಕಾಮಗಾರಿಗಳಾಗಿದೆ. ಅವರು 1,59,059 ರೂಪಾಯಿ ಕೂಲಿ ಮೊತ್ತ, 4,43,346 ರೂಪಾಯಿ ಸಾಮಗ್ರಿ ಮೊತ್ತ, ಒಟ್ಟು 6,02,405 ರೂಪಾಯಿ ಅರಣ್ಯ ಇಲಾಖೆ ಖರ್ಚು ಮಾಡಿರ್ತಾರೆ. ಇನ್ನು ತೋಟಗಾರಿಕೆ ಇಲಾಖೆಯಲ್ಲಿ 9 ಕಾಮಗಾರಿಗಳಾಗಿದೆ. ಅವರು 2,88,972 ರೂಪಾಯಿ ಕೂಲಿ ಹಣವಾಗಿ ಖರ್ಚು ಮಾಡಿರ್ತಾರೆ. ಇನ್ನು ಕೃಷಿ ಇಲಾಖೆಯಲ್ಲಿ 56 ಕಾಮಗಾರಿಗಳಾಗಿದೆ. ಅವರು 29,64,113 ರೂಪಾಯಿ ಕೃಷಿ ಇಲಾಖೆ ಖರ್ಚು ಮಾಡಿರ್ತಾರೆ. ಇನ್ನು PRD ಇಲಾಖೆಯಲ್ಲಿ 2 ಕಾಮಗಾರಿಗಳಾಗಿದೆ. ಅವರು 2,57,410 ರೂಪಾಯಿ ಕೂಲಿ ಹಣ, 88,413 ರೂಪಾಯಿ ಸಾಮಗ್ರಿ ಹಣ, ಒಟ್ಟು 3,45,823 ರೂಪಾಯಿ ನಿಮ್ಮ PRD ಇಲಾಖೆ ಖರ್ಚು ಮಾಡಿರ್ತಾರೆ. ಇನ್ನು ಏನೇನು ಕಾಮಗಾರಿಗಳಾಗಿದೆ ಅಂತ ನೋಡೋದಾದರೆ, ಮನೆ ನಿರ್ಮಾಣ ಕಾಮಗಾರಿಗಳು 18 ಕಾಮಗಾರಿಗಳಾಗಿದೆ. ದನದ ಕೊಟ್ಟಿಗೆ ಕಾಮಗಾರಿಗಳು 36, ಕುರಿ ಶೆಡ್ಡು 12, ಬದು ನಿರ್ಮಾಣ 19, ಬಚ್ಚಲಗುಂಡಿ ನಿರ್ಮಾಣ 3, ಎರೆಹುಳು ತೊಟ್ಟಿ 3, ಕೋಳಿ ಶೆಡ್ಡು ನಿರ್ಮಾಣ 3, ಹಸಿರು ಸರೋವರ ಅಭಿವೃದ್ಧಿ 1, ಜಲ್ಲಿ ರಸ್ತೆ 2, ಸಮುದಾಯ ಸೋಪ್ಫಿಟ್ 4, ಕಟ್ಟೆ ಉಳೆತ್ತುವ ಕಾಮಗಾರಿ 10, CC ಚರಂಡಿ 2, ಹಳ್ಳಾಭಿವೃದ್ಧಿ 16, ಆಡದ ಮೈದಾನ ಅಭಿವೃದ್ಧಿ 1, ಶಾಲಾ ಶೌಚಾಲಯ 3, ಅಂಗನವಾಡಿ ಕಟ್ಟಡ 1, ಚೆಕ್ ಡ್ಯಾಮ್ ನಿರ್ಮಾಣ 1, ಒಟ್ಟು 135 ಕಾಮಗಾರಿಗಳು ಮಾಡಿರ್ತಾರೆ. ಇನ್ನು ಕಾಮಗಾರಿಗಳ ನ್ಯೂನತೆಗಳಿಗೆ ಸಂಬಂಧಪಟ್ಟಾಗಿ ನೋಡೋದಾದರೆ, ಯಂತ್ರ ಬಳಕೆ ಮಾಡಿರೋದು ಒಟ್ಟು 6 ಕೆಲಸಗಳಲ್ಲಿ ಯಂತ್ರ ಬಳಕೆಗಳು ಮಾಡಿರ್ತಾರೆ. ಅಂದರೆ ನರೇಗಾದಲ್ಲಿ ಯಂತ್ರ ಬಳಕೆ ಮಾಡೋದು ನಿಷಿದ್ಧ. ಅಂದರೆ ಯಾವುದೇ ಕೆಲಸವನ್ನು ಯಂತ್ರ ಬಳಸಿ ಮಾಡೋವಾಗಿಲ್ಲ.
ಬಟ್ ಕೆಲವು ಕಾಮಗಾರಿಗಳಿಗೆ ಮಾಡಲೇಬೇಕಾಗುತ್ತೆ. ಅಂದರೆ ನೀವು ಒಂದು CC ಚರಂಡಿ ಆಗ್ಬೋದು, ಒಂದು CC ರಸ್ತೆ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ವೈಬ್ರೇಟರು ಮತ್ತು ಮಿಕ್ಸರ್ ಯೂಸ್ ಮಾಡಿಲ್ಲ ಅಂದರೆ ಅದು ಕ್ವಾಲಿಟಿ ಆಫ್ ವರ್ಕ್ ಬರೋದೇ ಇಲ್ಲ. ಹಾಗಾಗಿ ಕೆಲವು ವರ್ಕ್ಗಳಿಗೆ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಬಟ್ ಏನು ಮಾಡಬೇಕು ಅಂದರೆ PDO ಅವರವರು ಅವರಿಗೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಬೇಕಾಗುತ್ತೆ. ನನಗೆ ಈ ಥರ ವರ್ಕಲ್ಲಿ ಪರ್ಟಿಕ್ಯುಲರ್ ವರ್ಕಲ್ಲಿ ನಾನು ಯಂತ್ರ ಬಳಸಬೇಕಾಗಿದೆ, ನನಗೆ ಪರ್ಮಿಷನ್ ಕೊಡಿ ಅಂತ. ಅವರು ಪರ್ಮಿಷನ್ ಕೊಟ್ಟಾದಮೇಲೆ ಇವರು ಯಂತ್ರ ಬಳಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈ 6 ಕಾಮಗಾರಿ ಕಡತದಲ್ಲಿ ನಮಗೆ ಯಂತ್ರ ಬಳಕೆಗೆ ಪರ್ಮಿಷನ್ ಲೆಟರ್ಸ್ ನೀವು ತೊಗೊಂಡ್ರೆ ನನಗೆ ಸಿಕ್ಕಿಲ್ಲ ಸರ್. ದಯವಿಟ್ಟು ಅದನ್ನು ಪರ್ಮಿಷನ್ ಲೆಟರ್ಸ್ ಕೊಟ್ಟರೆ ಇದನ್ನು ಈ ಅಬ್ಜೆಕ್ಷನ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನು ಆ್ಯಡ್ ಓವರ್ ಚಾರ್ಜಸ್ ಮತ್ತು ಶಾರ್ಪನಿಂಗ್ ಚಾರ್ಜಸ್ ಬಗ್ಗೆ ಅಂದರೆ ನಿಮ್ಮ TAO ಅವ್ರಿಗೆ ನಾವು ಹೇಳ್ತಾನೆ ಇದ್ದೀವಿ, ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ನ ನಿಮಗೆ ಕೊಟೇಷನಲ್ಲಿ ನೀವೇನು ಇನ್ಕ್ಲೂಡ್ ಮಾಡಿರ್ತೀರಾ, ನಿಮ್ಮ ವೆಂಡರು ನಿಮ್ಮ ಕಾಮಗಾರಿ ಸ್ಥಳಕ್ಕೆ ತಂದಾಕಬೇಕು ಅನ್ನೋ ಷರತ್ತಿಗೆ ಒಳಪಟ್ಟು ನೀವು ಇದು ಕೊಟ್ಟಿರ್ತೀವಿ, ನಾವು ಅವ್ರಿಗೆ ಆರ್ಡರ್ ಕೊಟ್ಟಿರ್ತೀವಿ. ಬಟ್ ನೀವು ಅದಾದ್ಮೇಲೂ ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡೋದು ಬರಲ್ಲ. ಹಾಗಾಗಿ ಇಷ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ನ ನಾನು ಅಬ್ಜೆಕ್ಷನ್ ಇಡ್ತಾ ಇದ್ದೀನಿ. ಇದನ್ನು ನೀವು ವಾರ್ಡ್ ಕಮಿಟಿಯಲ್ಲಿ ನನಗೆ ಆನ್ಸರ್ ಕೊಡಬೇಕಾಗುತ್ತೆ. ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಕಡತಗಳ ಖಾಲಿ ಎಣ್ಣೆ ಮರಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಮತ್ತು ಹಾಜರಾತಿ ಇಲ್ಲದ, ಕಾಮಗಾರಿ ಪ್ರಾರಂಭ ಪತ್ರ ಇಲ್ಲದ, ಆಡಳಿತಾತ್ಮಕ ತಾಂತ್ರಿಕ ಅನುಮೋದನೆ, ನಮೂನೆಯಾರರಲ್ಲಿ ಸಹಿ, ಅಂದಾಜು ಪಟ್ಟಿ ಇಲ್ಲದ, 1, 2, 3 ಹಂತದ ಫೋಟೋ ಇಲ್ಲದ ಕಾಮಗಾರಿಗಳ ವಿವರ. ಒಟ್ಟು 29 ಫೈಲಲ್ಲಿ ಕಂಪ್ಲೇಂಟ್ಸ್ ಇದೆ. GKM ಅವರು ಯಾರು? ನಿಮ್ಮ GKM ಅವ್ರಿಗೆ ಗಮನಕ್ಕೆ ಇದನ್ನು ತನ್ನಿ. ಎಷ್ಟು ದಿನದೊಳಗೆ ಸರಿಪಡಿಸೋಕ್ಕಾಗುತ್ತೆ ಸರ್ ಇದನ್ನು? 10 ಡೇಸ್. ಓಕೆ, 10 ಡೇಸ್ ಕೇಳ್ತಿದ್ದಾರೆ PDO ಅವರು. 15 ಡೇಸ್ ಟೈಮ್ ಕೊಡ್ತಾ ಇದ್ದೀವಿ. 15 ದಿನದೊಳಗೆ ನೀವು ಇಷ್ಟನ್ನು ಕಾಮಗಾರಿಗಳನ್ನ ಸರಿಪಡಿಸಿ ನಮಗೆ ಅನುಪಾಲನೆ ಸಲ್ಲಿಸಬೇಕಾಗುತ್ತೆ. ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ವೈಯಕ್ತಿಕ ಕಾಮಗಾರಿಗಳಲ್ಲಿ ಫಲಾನುಭವಿ ಕುಟುಂಬದ ಸದಸ್ಯರು ಕೆಲಸ ನಿರ್ವಹಿಸಿದ್ದರು ಹಣ ಪಾವತಿ ಮಾಡಿರುವವರ ಒಟ್ಟು 8 ಕಾಮಗಾರಿಗಳಿದೆ. ಕಂಪ್ಯೂಟರ್ ಆಪರೇಟರ್ ಅವರು ಇಲ್ವಾ? ಕಂಪ್ಯೂಟರ್ ಆಪರೇಟ್ರೇ ಎಲ್ಲಿ? ಜಯರಾಮ್ ಅವರೇ, 8 ಕಾಮಗಾರಿಗಳಲ್ಲಿ ನೀವು ಫಲಾನುಭವಿ ಕುಟುಂಬದ ಸದಸ್ಯರದು ಜಾಬ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಇದೆ. ನಾನು ಕೊಡ್ತೀನಿ ಲಿಸ್ಟ್. ಇದು ನಾವು ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ನನಗೆ ಕ್ಲಾರಿಟಿ ಕೊಡಿ. ಮೇನ್ಲಿ ಏನು ಅಂದರೆ, ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ, ವೈಯಕ್ತಿಕ ಕೆಲಸ ಅಂದರೆ ನಿಮಗೆ 100 ದಿನ ಮ್ಯಾಂಡೇಸ್ ಇರುತ್ತೆ. ನಿಮ್ಮ ಇದರಲ್ಲಿ 100 ದಿನ ಕೆಲಸ ಕೊಡ್ತೀವಿ. 100 ದಿನದಲ್ಲಿ 1 ದಿನನೂ ನೀವು ವೈಯಕ್ತಿಕ ಕೆಲಸದಲ್ಲಿ ಯೂಸ್ ಮಾಡಿಲ್ಲ, ಬೇರೆ ಜಾಬ್ ಕಾರ್ಡ್ಗಳು ಯೂಸ್ ಮಾಡ್ತೀರಾ ಅಂದರೆ ತುಂಬ ತಪ್ಪಾಗುತ್ತೆ. ಇನ್ನೊಂದೇನು ಅಂದರೆ ಆ್ಯಕ್ಟಲ್ಲೇ ಇದೆ, ಅದು 1 ದಿನ ಅವರಾಗಲಿ ಅವ್ರ ಕುಟುಂಬದ ಸದಸ್ಯರಾಗಲಿ ಕೆಲಸ ನಿರ್ವಹಿಸಬೇಕು. ಮೇನ್ಲಿ ಇನ್ನೊಂದೇನಾಗುತ್ತೆ ಸಮಸ್ಯೆ ಅಂದರೆ, ಈಗೇನಾದ್ರು ನೀವು ಜಾಬ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂದರೆ ನೆಕ್ಸ್ಟು ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಬರಲ್ಲ ಸಾಮಗ್ರಿಯ ಮೊತ್ತನ. ದೆನ್ ವೆಂಡರ್ ಪೇಮೆಂಟ್ಗೆ ಹೋಗ್ತಾರೆ. ವೆಂಡರ್ ಪೇಮೆಂಟ್ಗೆ ಹೋದರೆ ಮತ್ತೆ ರಿಕವರಿ ಬರೀತೀನಿ. ಹಾಗಾಗಿ ಇಷ್ಟನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಳಕೊಟ್ಟಿಗೆ ಕಾಮಗಾರಿಗಳಲ್ಲಿ ಸೀಮೆ ಶೀಟ್ ಹಾಕಿದರು, MBಯಲ್ಲಿ ಗ್ಯಾಲ್ವನಿಯಂ ಶೀಟ್ ಎಂದು ಹಣ ಪಾವತಿ ಮಾಡಿರುವವರ ಒಟ್ಟು 8 ಕಾಮಗಾರಿಗಳಿದೆ. ಇದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ರಮ್ಮ, ನಿಮಗೆ ರಿಪೋರ್ಟ್ ಕೊಡ್ತೀನಿ. ಅಂದರೆ ಅಲ್ಲಿ ಸಿಮೆಂಟ್ ಶೀಟ್ ಇದೆಯಂತೆ, ನೀವು ಗ್ಯಾಲ್ವನಿಯಂ ಶೀಟ್ ಬೆಳೆದು SR ರೇಟ್ ಬರೆದು ಅಮೌಂಟ್ ಪೇಮೆಂಟ್ ಮಾಡಿದ್ರೆ ಅಷ್ಟೇ ಇದ್ದರೆ ವಾಪಸ್ ಕಳಿಸಿ. ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸ್ಥಳ ಪರಿಶೀಲನಾ ಸಮಯದಲ್ಲಿ ಬದುಗುಳಿಲ್ಲದ ಕಾಮಗಾರಿಗಳವರ ಒಟ್ಟು 3 ಕಾಮಗಾರಿಗಳು ಮುಚ್ಚಾಕಿದಾರಂತೆ. ಹೆಸರು ಓದ್ಬಿಡ್ತೀನಿ. ನಾಗಶೆಟ್ಟಹಳ್ಳಿ ಗಂಗೋನಯ್ಯ ಲೇಟ್ ಹೊನ್ನಪ್ಪನವರ ಜಮೀನಲ್ಲಿ ಕಂದಕಬಹುದು. ನಾಗಶೆಟ್ಟಹಳ್ಳಿ ಹರೀಶ NR ಬಿನ್ ಲೇಟ್ ರುದ್ರಯ್ಯ ಇವರ ಜಮೀನಲ್ಲಿ ಕಂದಕಬಹುದು. ಬ್ಯಾಲ್ಕೆರೆ P ಸದಾಶಿವಯ್ಯ ಲೇಟ್ ಪುಟ್ಟಯ್ಯ ಅವರ ಜಮೀನಲ್ಲಿ ಕಂದಕಬಹುದು. ಇಷ್ಟು ಕಾಮಗಾರಿಗಳು ಮುಚ್ಚಾಕಿದಾರಂತೆ. ಮೇನ್ಲಿ ಏನು ಅಂದರೆ, ಕಂದಕಬಹುದು ಕಾಮಗಾರಿಗಳನ್ನ ದಯವಿಟ್ಟು ಕಾಮಗಾರಿಗಳ ಥರ ಟ್ರೀಟ್ ಮಾಡಿ. ಏನಕ್ಕೆ ಅಂದರೆ, ನಾನು ನೋಡ್ತಾನೆ ಇರ್ತೀನಿ, ಒಂದು ಕಾಮಗಾರಿ ಮಾಡ್ಕೊಂಡಿರ್ತೀರ, ಇದು ಬದು ನಿರ್ಮಾಣನ ಈ ಸರಿ ಮಾಡಿರ್ತೀರ, ಮುಂದೊಂದು ಸರಿ ಒಂದು 6 ತಿಂಗಳು ಬಿಟ್ಕೊಂಡು ಬರೋದ್ರಲ್ಲಿ ನಿಮಗೆ ಬದುಗಳೇ ಇರಲ್ಲ, ಮತ್ತು ಕಾಮಗಾರಿ ಮಾಡಿರೋಂಥ ಮೂಲ ಉದ್ದೇಶ ಸರ್ವಾಗಲ್ಲ. ಮೇನ್ಲಿ ಏನು ಅಂದರೆ, ಬದು ನಿರ್ಮಾಣ ಕಾಮಗಾರಿ ತುಂಬ ಉಪಯುಕ್ತವಾದ ಕಾಮಗಾರಿ. ಅಂತರ್ಜಲ ಮಟ್ಟ ಹೆಚ್ಚಿಸೋದ್ರಲ್ಲಿ ನೀವು ಒಂದು ಬದು ನಿರ್ಮಾಣ ಮಾಡಿದ್ರೆ 56,000 ಲೀಟ್ರು ನೀರನ್ನ ಶೇಖರಣೆ ಮಾಡ್ಬೋದು ಆ ಬದುಗಳಲ್ಲಿ. ಅಷ್ಟು ನೀರು ಶೇಖರಣೆ ಆಯಿತು ಅಂದರೆ ನೀವು ಅಂತರ್ಜಲ ಮಟ್ಟ ಕುಡಿಸಿಲ್ಲ. ದಯವಿಟ್ಟು ಬದು ನಿರ್ಮಾಣ ಕಾಮಗಾರಿಗಳು ಯಾರು ಮಾಡಿರ್ತೀರ ಮುಚ್ಚಾಕ್ಬೇಡಿ. ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳಗಳಲ್ಲಿ ನಾಮಫಲಕವಿಲ್ಲದ ಕಾಮಗಾರಿಗಳ ವಿವರ. ಒಟ್ಟು 28 ಕಾಮಗಾರಿ ಸ್ಥಳಗಳಲ್ಲಿ ನಮಗೆ ನೇಮ್ ಬೋರ್ಡ್ಗಳು ಸಿಕ್ಕಿಲ್ಲ ಸರ್. ಇದನ್ನ ಈಗ ಈ ಸರಿ ನಾವು ಜಸ್ಟ್ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಅದನ್ನ ಏನಾದ್ರು ಅಮೌಂಟ್ಗಳನ್ನ ನೀವು MC ಪೇಮೆಂಟ್ ಏನಾದ್ರು ಮಾಡ್ತೀನಿ ಏನಾದ್ರೆ ನೇಮ್ ಬೋರ್ಡ್ಗಳಿಗೆ ಒಂದ್ಸರಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ಪ್ರತಿ ವರ್ಷ ಹಬ್ಬ ಹರಿದಿನಗಳಿದ್ದಾಗ ಈ ವೈಯಕ್ತಿಕ ಕಾಮಗಾರಿ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಏನೋ ಮನೆ ಸಣ್ಣ ಪುಟ್ಟ ಇದಕ್ಕೆ ತೆಗ್ಬಿಟ್ಟಿರ್ತಾರೆ, ಅವ್ರಿಗೊಂದು ವಿಚಾರ ತಿಳಿಸಿ ಅದನ್ನ ಸರಿ ಮಾಡ್ತಾರೆ. ಹಂಗಲ್ಲ, ಮೇನ್ಲಿ ಏನು ಅಂದ್ರೆ, ನಮ್ಮ ಫಲಾನುಭವಿಗಳಲ್ಲೂ ಒಂದು ಕಿವಿ ಮಾತು ಏನು ಅಂದ್ರೆ, ಒಂದು ಕಾಮಗಾರಿ ಮಾಡ್ತಾ ಇರ್ತೀರಾ, ಒಂದು ಬೋರ್ಡ್ ಹಾಕಿರ್ತೀರಾ, ಆ ಬೋರ್ಡ್ಗೆ ಪೇಮೆಂಟ್ ಆಗುತ್ತೆ.
ನಿಮ್ಗೇನಾದ್ರು ಅಪ್ಪಿತಪ್ಪಿ ನಾನು ಬೋರ್ಡ್ ಹಾಕಿದ್ದೀನಿ, ನನಗೆ ಪೇಮೆಂಟೇ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ, ನನಗೆ ಅದಕ್ಕೆ ಪೇಮೆಂಟ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಸ್ಕೊಳ್ಳೋಣ. ಬಟ್ ಅದು ಬಿಟ್ಟು ಈ ಸರಿ ಒಂದು GPS ಆಗೋವರೆಗೂ ಒಂದು ಬೋರ್ಡ್ ಹಾಕೊಂಡಿರ್ತೀರಾ, ಆ GPS ಮುಗಿತಾ ಇದ್ದಂಗೆ ಅದಕ್ಕೆ ಬೋರ್ಡ್ಗೆ ಬಣ್ಣ ಹೊಡೆದ್ಬಿಟ್ಟು ಅವೆಲ್ಲ ಇನ್ನೊಂದು ಕಾಮಗಾರಿಗಳು ಯೂಸ್ ಮಾಡ್ತಾ ಇರ್ತೀರ. ಇಲ್ಲಿ ಅದು ನೀವು ಬೋರ್ಡ್ ಇಟ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲಾಖೆಯವರೇ ಆಗಲಿ ಪಂಚಾಯತಿಯವರೇ ಆಗಲಿ ನಿಮಗೆ ಬೋರ್ಡ್ಗೆ ದುಡ್ಡು ಹಾಕಲ್ಲ, ಅಲ್ಲಿಗೆ ಕಟ್ಟಾಗುತ್ತೆ. ಇಲ್ಲಿ 3,000 ರೂಪಾಯಿ ನಿಮ್ಗೆ ಅಲ್ಲಿ ಬೋರ್ಡ್ ದುಡ್ಡು ಹೋಗುತ್ತೆ, ಇನ್ನೊಂದು ಕಾಮಗಾರಿಗಳು ಬೋರ್ಡ್ ದುಡ್ಡು ಬರಲ್ಲ. ಹಾಗಾಗಿ ದಯವಿಟ್ಟು ಯಾವ ಕಾಮಗಾರಿಗಳಿಗೆ ಬೋರ್ಡ್ ಹಾಕಿರ್ತೀರಾ ಆ ಬೋರ್ಡ್ ಅಲ್ಲೇ ಇರಬೇಕು. ದಯವಿಟ್ಟು ಅದನ್ನು ಮಾಡಿ. ಇಷ್ಟು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗೆ ಈ ಗ್ರಾಮಕ್ಕೆ 1 ಕೋಟಿ ವೆಚ್ಚದಲ್ಲಿ ಗ್ರಾಮ ವಿಕಾಸ ಯೋಜನೆಯಡಿ 1 ಕೋಟಿ ಹಣ ಬಿಡುಗಡೆ ಆಗಿತ್ತು. ಅದರಲ್ಲಿ ಸಾಕಷ್ಟು ಕೆಲಸಗಳೆಲ್ಲ ಆಗಿದೆ. ಒಂದು ಕಾಮಗಾರಿ ಬಾಕಿ ಉಳ್ಕೊಂಡಿತ್ತು. ಅದು ಬೈಚಾಪುರ ಶ್ರೀ ಕಾಳಘಟ್ಟಮ್ಮ ದೇವಿ ದೇವಸ್ಥಾನದ ಹತ್ತಿರ ವಸತಿ ಗೃಹ ಮತ್ತು ಸ್ಥಾನದ ಕೊಠಡಿ ನಿರ್ಮಾಣ ಕಾಮಗಾರಿ ಅಂದ್ಬಿಟ್ಟು 12 ಲಕ್ಷ ರೂಪಾಯಿ ರಿಸರ್ವ್ ಇಟ್ಟಿದ್ರು. ಈಗ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆನೋ ಅಥವಾ ಮತ್ತೊಂದು ಸಮಸ್ಯೆಗಳಿಂದ ಆ ವರ್ಕನ್ನು ಬೇರೆ ವರ್ಕ್ಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ MLA ಅವರು ಅದಕ್ಕೆ ಅನುಮೋದನೆ ಕೇಳಿದ್ದಾರೆ. ಆ 12 ಲಕ್ಷಕ್ಕೆ ಬೈಚಾಪುರ ಮುಖ್ಯ ರಸ್ತೆಯಿಂದ ಶಿವಕುಮಾರ್ ಮನೆ ಹತ್ತಿರದಿಂದ ಗುರುಸ್ವಾಮಿ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ 9 ಲಕ್ಷ, ಬೈಚಾಪುರ ಜನತಾ ಕಾಲೋನಿ 3ನೇ ಬೀದಿ ಬಿ ಚಂದ್ರು ಮನೆಯ ಮುಂದೆ CC ರಸ್ತೆ ಮತ್ತು ಸ್ಲ್ಯಾಬ್ ನಿರ್ಮಾಣ 3 ಲಕ್ಷ ಕಾಮಗಾರಿಯನ್ನು ಬದಲಾವಣೆ ಮಾಡಿಕೊಂಡು ಗ್ರಾಮಸಭೆಯ ಅನುಮೋದನೆಯನ್ನು ಕೋರ್ತಾ ಇದ್ದೀನಿ. ಇಲ್ಲಿಂದ ಅಪ್ರೂವ್ ಮಾಡಿ ನಾವು ಜಿಲ್ಲಾ ಪಂಚಾಯತಿಗೆ ಕಳಿಸಿ ಅಲ್ಲಿ ಅನುಮೋದನೆ ಸಿಕ್ಕ ಮೇಲೆ ಅದನ್ನ ಕೆಲಸ ಶುರು ಮಾಡಿಸ್ತೀವಿ. ಇದು ಗ್ರಾಮ ವಿಕಾಸದಾಯಿತು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.